ಕುಕಿಂಗ್ ಸ್ಪರ್ಧೆಯ ಅಂತಿಮ ಯುದ್ಧ. ಚೆಫ್ ಎಕ್ಸ್ ಕಂಟೆಸ್ಟೆಂಟ್ ನಂಬರ್ 7 ತೇಜ್. ಅವನು ಗೆಲುವಿಗೆ ತುಂಬಾ ಹತ್ತಿರವಾಗಿದ್ದ. ಹಾಗಾದ್ರೆ ಈ ವರ್ಷದ ಶೆಫ್ ಎಕ್ಸ್ ವಿನ್ನರ್ ಕಂಟೆಸ್ಟೆಂಟ್ ನಂಬರ್ 7. ಆದ್ರೆ ಅವನು ಜಾಸ್ತಿ ನಂಬಿದ್ದ ವ್ಯಕ್ತಿಯೇ ಅವನಿಗೆ ದ್ರೋಹ ಮಾಡ್ದ. ನನ್ನ ಕೊಲೆ ಮಾಡಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ? ನಿನ್ ಗರ್ಲ್ ಫ್ರೆಂಡ್ ಸಲೋನಿ. ಹೂಡಿಕೆದಾರರ ಪರವಾಗಿ ಕಂಟೆಸ್ಟೆಂಟ್ ನಂಬರ್ 7ಗೆ ತನ್ನದೇ ರೆಸ್ಟೋರೆಂಟ್ ತೆರೆಯಲು 50 ಲಕ್ಷ ರೂಪಾಯಿಗಳನ್ನ ಬಹುಮಾನವಾಗಿ ನೀಡಲಾಗುತ್ತಿದೆ. ಜೋರಾದ ಚಪ್ಪಾಳೆ. 1 ತಿಂಗಳ ನಂತರ ದೊಡ್ಡ ಶೆಫ್ ಆಗ್ಬೇಕು ಅನ್ಕೊಂಡಿದ್ದವನು ಈಗ ಕ್ಲೀನರ್. ಏನ್ ಮಾಡ್ತಾ ಇದೀಯಾ ನೀನು? ಬೇಗ ಬೇಗ ಕೆಲಸ ಮಾಡು, ಫಾಸ್ಟ್ ಫಾಸ್ಟ್, ತುಂಬಾ ಕೆಲಸ ಇದೆ. ಆದ್ರೆ ವಿಧಿ ಆಟವೇ ಬೇರೆ ಇತ್ತು. ರೆಸ್ಟೋರೆಂಟ್ ಮಾಲೀಕ ರಾಜೇಂದರ್ ತೇಜ್ನ ಕಲೆ ಗುರುತಿಸಿದ. ಈ ಕಮಲದ ಹೂವನ್ನ ನೀನ್ ಮಾಡಿದ್ದ? ವೆರಿ ಗುಡ್. ನಿನಗೆ ಸ್ಪೆಷಲ್ ಡಿಶ್ ಮಾಡಕ್ ಬರುತ್ತಾ? ದಹಿ ಕಬಾಬ್. ದಹಿ ಕಬಾಬ್. ಆದ್ರೆ ಅದನ್ನ ಮಾಡಕ್ಕೆ ತುಂಬಾ ಸಮಯ ಬೇಕಲ್ವಾ? 10 ನಿಮಿಷ. ಮೇಡಮ್ ಮೇಡಮ್ ಮೇಡಮ್, ದೊಡ್ಡ ಸಮಸ್ಯೆ ಮೇಡಮ್. ನಮ್ಮ ಹೆಡ್ ಶೆಫ್ ರೆಸ್ಟೋರೆಂಟ್ ಬಿಟ್ಟು ಓಡ್ ಹೋಗಿದ್ದಾನೆ. ಅಯ್ಯೋ ದೇವ್ರೆ. ಆದ್ರೆ ಅದ್ರ ಹಿಂದೆ ಇದ್ದಿದ್ದು ಯಾರೋ ಬೇರೆ. ರಾಜೇಂದ್ರ ತಮ್ಮ ವೀರೇಂದ್ರ ಅವನ ದೊಡ್ಡ ಶತ್ರುವಾಗಿದ್ದ. ಅಪ್ಪ ಅಂಕಲ್ ಯಾವಾಗ್ಲೂ ಯಾಕೆ ನಿಮ್ ಜೊತೆ ಕಾಂಪಿಟೇಷನ್ ಮಾಡ್ತಾರೆ? ನೀವಿಬ್ರು ಅಣ್ಣ ತಮ್ಮನೇ ಅಲ್ವಾ? ಅಯ್ಯೋ ಮಗಳೇ, ಬ್ಲಡ್ ಒಂದೇ, ಗ್ರೂಪ್ ಬೇರೆ ಅಲ್ವಾ? ನಾನು ಪಾಸಿಟಿವ್, ಅವನು ನೆಗೆಟಿವ್. ಅದೇ ಸಮಯಕ್ಕೆ ಬಿರುಗಾಳಿಯಂತೆ ದೊಡ್ಡ ಫ್ರಾಂಚೈಸಿ ಮಾಲೀಕ ಗುರು ಅವನ ತಂದೆ ಜೊತೆ ಅಲ್ಲಿ ಊಟ ಮಾಡಲು ಬಂದ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ರಾಜೇಂದ್ರ ಅವರೇ ಬನ್ನಿ. 2 ಪ್ಲೇಟ್ ಅಲ್ಲ 3 ಪ್ಲೇಟ್ ಹಾಕಿ. ನಮ್ಮ ಜೊತೆ ಇವತ್ತು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಶೆಫ್ ಶೆಫ್ ಕುನಾಲ್ ಕಪೂರ್ ಸರ್, ಎಷ್ಟು ವರ್ಷದಿಂದ ನಿಮ್ ಫ್ರಾಂಚೈಸಿ ನಡೆಸ್ತಾ ಇದೀವಿ. ಅಲ್ಲಿ ಇಲ್ಲಿ ಸಣ್ಣ ತಪ್ಪೇನಾದ್ರೂ ಆಗಿದ್ರೆ ಹೇಳಿ, ನಾವು ಅದನ್ನ ಸರಿ ಮಾಡ್ತೀವಿ. ನೀವು ಹೇಳ್ದಂಗೆ ಮಾಡ್ತೀವಿ. ರಾಜೇಂದ್ರ ಅವರೇ ನೋಡಿ, ನನಗೆ ಬಿಸ್ನೆಸ್ ಮಾತ್ರ ಮುಖ್ಯ. ಸೇಲ್ಸ್ ರುಚಿ ಚೆನ್ನಾಗಿದ್ರೆ ಸೇಲ್ಸ್ ಕೂಡ ಚೆನ್ನಾಗಾಗತ್ತೆ. ಸರಿ, ಹಾಗಿದ್ರೆ ನಾವು ನಿಮ್ಗೆ ರುಚಿಯಾದ ಊಟ ಆರ್ಡರ್ ಮಾಡ್ತೀವಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಕಟಾರಿಯಾ ಸರ್, ನಿಮ್ಗೆ ಗೊತ್ತಿದೆ ಈಗಿನ ಪರಿಸ್ಥಿತಿ ಏನು ಅಂತ. ಹೌದು. ಈಗ ನೋಡಿ, ನನ್ನ ಬಳಿ 1 ಫ್ರಾಂಚೈಸಿ ಮಾತ್ರ ಇದೆ, ಒಂದೇ ಇರೋದು. ಆದ್ರೆ ಸ್ಪರ್ಧಿಗಳಿಬ್ರು. ಇದು ಕಷ್ಟದ ನಿರ್ಧಾರ. ಕಷ್ಟ, ತುಂಬಾ ಕಷ್ಟ. ಸರ್, ತಪ್ಪು ತಿಳ್ಕೊಬೇಡಿ. ಫ್ರಾಂಚೈಸಿ ಕೊಡೋ ಮೊದಲು ಯಾರು ಅರ್ಹರು ಅಂತ ಡಿಸೈಡ್ ಮಾಡ್ಬೇಕಲ್ವಾ? ಹೌದು, ಕರೆಕ್ಟಾಗಿ ಹೇಳ್ತಾ ಇದೀಯಾ. ಹೌದು ಹೌದು. ಈ ತರ ಮಾಡೋಣ. ಅಣ್ತಮ್ಮಂದಿರ ಮಧ್ಯೆ ಒಂದು ಕಾಂಪಿಟೇಷನ್ ನಡೆಸೋಣ. ಶೆಫ್ಗಳು ಡಿಶಸ್ಗಳನ್ನ ರೆಡಿ ಮಾಡ್ಲಿ. ಯಾರು ತುಂಬಾ ರುಚಿಯಾಗಿ ಮಾಡ್ತಾರೋ, ಯಾರ್ದು ಚೆನ್ನಾಗಿರುತ್ತೋ ಆ ಫ್ರಾಂಚೈಸಿ ಅವರು ಕೊಡೋಣ. ಏನಂತೀರಾ? ಸರಿ ಅಲ್ವಾ? ಹಾಗೆ ಮಾಡೋಣ ಸರ್. ನಮ್ಮ ಟಿವಿ ಶೋ ಅಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಕೂಡ ಸ್ಪರ್ಧೆ ಮಾಡೋಣ ಅಲ್ವಾ? ಸರಿ, ನೀವು ಹೇಗಿದ್ರು ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಜಡ್ಜ್ಮೆಂಟ್ ಕೊಡಿ ಅಷ್ಟೇ. ಸರಿ ಆಯ್ತು. ಈಗ ಇಬ್ಬರು ಸಹೋದರರು ಸವಾಲ್ ಹಾಕಲು ರೆಡಿಯಾಗಿದ್ದಾರೆ. ಕೇವಲ ರೆಸ್ಟೋರೆಂಟ್ ಅಲ್ಲ, ಹೆಸರು ಮತ್ತು ಗೌರವ ಸಹ ಪಣಕ್ಕಿಡಲಾಗಿದೆ. ಸರಿ, ಹಾಗಾದ್ರೆ ನಾನು ಈ ಸವಾಲನ್ನ ಸ್ವೀಕರಿಸ್ತೀನಿ. ಅದ್ಭುತ. ಆದ್ರೆ ನನ್ನ ಅಣ್ಣ ನನ್ನ ಒಂದು ಷರತ್ತನ್ನ ಒಪ್ಕೋಬೇಕು. ಈ ಪೇಪರ್ಗೆ ಸಹಿ ಮಾಡ್ಬೇಕು. ಯಾವ ಪೇಪರ್? ಏನಿದೆ ಪೇಪರ್ ಅಲ್ಲಿ? ಇದ್ಯಾವ ತರ ಟ್ರಿಕ್ ಅಂಕಲ್? ಇದ್ರ ಪ್ರಕಾರ ರಾಜೇಂದ್ರ ಈ ಸವಾಲಲ್ಲಿ ಸೋತ್ರೆ ಅವನು ಮತ್ತೆ ಎಲ್ಲಿಯೂ ಯಾವುದೇ ರೆಸ್ಟೋರೆಂಟ್ ತೆಗಿಬಾರ್ದು. ಮತ್ತೆ ಅವನು ತೆಗೆದ್ರೆ ಅವನು ನನಗೆ 90% ಶೇರ್ ನೀಡಬೇಕು. ಯಾಕಂದ್ರೆ ರೆಸ್ಟೋರೆಂಟ್ ವ್ಯವಹಾರದ ಐಡಿಯಾ ನಂದು. ಹಾಗಾದ್ರೆ ಅಣ್ಣ, ನಿನಗೆ ಒಪ್ಪಿಗೆ ಇದೆಯಾ? ನನಗೆ ಈ ಷರತ್ತು ಒಪ್ಪಿಗೆ ಇದೆ. ಕಟಾರಿಯಾ ಸರ್, ಈಗ ಈ ಸ್ಪರ್ಧೆಯ ನಿಯಮಗಳನ್ನ ಹೇಳಿ. ಖಂಡಿತ, ಇವು ರೂಲ್ಸ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೋಡಿ, ಈ ಕಾಂಪಿಟೇಷನ್ ಅಲ್ಲಿ 3 ಲೆವೆಲ್ ಇರುತ್ತೆ. ಈ 3 ಲೆವೆಲ್ಗಳಲ್ಲಿ ನೀವು ಬೇರೆ ಬೇರೆ ಶೆಫ್ಗಳನ್ನ ನೇಮಕ ಮಾಡ್ಕೋಬಹುದು, ಅಥವಾ ಒಬ್ಬ ಶೆಫ್ ಎಲ್ಲಾ ಲೆವೆಲ್ಗಳಲ್ಲಿ ಭಾಗವಹಿಸಬಹುದು. ಐ ಆಮ್ ಓಕೆ ವಿತ್ ದಟ್. ಮೊದಲ ರೌಂಡ್ ಅಲ್ಲಿ ಇಬ್ಬರು ಶೆಫ್ಗಳು ಒಂದು ಸ್ಪೆಷಲ್ ದೇಸಿ ಚಿಕನ್ ಡಿಶ್ ತಯಾರಿಸಬೇಕು. ಇದಕ್ಕಾಗಿ ನಿಮ್ಗೆ 75 ನಿಮಿಷಗಳಿರುತ್ತೆ. ಸರಿ, ಮೊದಲ ರೌಂಡ್ಗಾಗಿ ನನ್ನ ಪ್ರತಿನಿಧಿ ಶೆಫ್ ನಸೀನ್ ಖಾನ್. ಅವನು ರಾಜಮನೆತನದ ಅಡುಗೆಗಾರ, ದೀರ್ಘ ಪರಂಪರೆಯಿಂದ ಬಂದವನು. ಇದೇನು, ಇವನೇನ್ ಶೆಫ್ ಅಥವಾ ಹಾವಾಡ್ಸೋನಾ? ಈ ರೀತಿ ಬುಟ್ಟಿ ತಗೊಂಡು ಯಾಕೆ ಬಂದಿದ್ದಾನೆ? ಅಸ್ಸಲಾಂ ಅಲೈಕುಂ. ವಾಲೇಕುಮ್ ಅಸ್ಸಲಾಂ. ವೀರೇಂದರ್ ಸರ್ ಈಗಾಗಲೇ ನನ್ನ ಬಗ್ಗೆ ತಿಳಿಸಿದ್ದಾರೆ. ರಾಜಮನೆತನದ ಅಡುಗೆ
ನನಗೆ ಮಕ್ಕಳ ಆಟದಂತೆ. ದೇಶದಲ್ಲಿ ನನಗಿಂತ ಉತ್ತಮವಾಗಿ ಮೊಗಲಿ ಅಡುಗೆನ ಮಾಡುವವರು ಯಾರೂ ಇಲ್ಲ. ರಾಜೇಂದ್ರ ಅವರೇ, ನಿಮ್ಮ ಶೆಫನ್ನ ಕರೀರಿ. ನಮ್ಮ ಬಳಿ 3 ಶೆಫ್ಗಳಿಲ್ಲ, ಆದರೆ ನಮ್ಮ ಬಳಿ ತೇಜ್ ಇದ್ದಾನೆ. ಹಾಗಾದ್ರೆ ನಿಮ್ಮ ಸಮಯ ಈಗ ಪ್ರಾರಂಭವಾಗುತ್ತೆ. ಇವತ್ತು ಎಲ್ಲರಿಗೂ ತೋರಿಸ್ತೀನಿ ರುಚಿ ಮಸಾಲೆ ಅಲ್ಲಲ್ಲ, ಅಡುಗೆ ಮಾಡೋರ ಕೈಯಲ್ಲಿ ಅಂತ. ಈ ಇಂಗ್ರೀಡಿಯೆಂಟ್ಸಲ್ಲಿ ಇದರಲ್ಲಿ ಏನು ಮಾಡ್ಬೋದು? ಬಟರ್ ಚಿಕನ್, ಅದನ್ನೇ ಮಾಡ್ತೀನಿ. ಅವರ ಕೈಗಳನ್ನು ನೋಡ್ತಾ ಇದ್ದೀರಾ? ಗಡಿಯಾರದ ಸೆಕೆಂಡ್ ಮುಳ್ಳಿನಂತೆ ಟಕ ಟಕ ಅಂತ ನಡೀತಾ ಇದೆ. ಎಷ್ಟು ಸ್ಪೀಡಾಗಿ ಮತ್ತು ನೀಟಾಗಿ ಮಾಡ್ತಾ ಇದ್ದಾರೆ. ಇವನು ಒಳ್ಳೆ ಆಮೆ ತರ ಕೆಲಸ ಮಾಡ್ತಾ ಇದ್ದಾನೆ. ನಿಧಾನಕ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದಾನ? ಯಾರು ಹೇಳಿದ್ ಇವ್ನ್ಗೆ? ಯಾರಾದ್ರೂ ಹೇಳಿ ಇವ್ನ್ಗೆ. ತೇಜ್, ಇನ್ನು 40 ನಿಮಿಷ ಮಾತ್ರ ಬಾಕಿ ಇದೆ. ಸುಭಾಷ್ ಮತ್ತೆ ನಾನು ಇಲ್ಲಿ ಇದ್ದೀವಿ. ನೀನ್ ಮ್ಯಾನೇಜ್ ಮಾಡ್ತೀಯಾ? ಕಟ್ ಮಾಡೋದು, ಹಾಕೋದು, ಅಡುಗೆ ಮಾಡೋದು, ಪ್ರತಿಯೊಂದಕ್ಕೂ ಸರಿಯಾದ ಆರ್ಡರ್ ಇರುತ್ತೆ. ಅದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಯಾವುದೇ ತಪ್ಪಾಗಲ್ಲ. ಮುಂದಿನ ರೌಂಡಲ್ಲಿ ನೀವು ಮತ್ತು ನಾನು ಹೋಗಬೇಕು. ಯಾವುದೇ ಪರಿಸ್ಥಿತಿಲೂ ನಾನು ಕೆಲಸ ಕಳ್ಕೊಳ್ಳೋದಿಲ್ಲ. ಕಟಾರಿಯಾ ಸರ್, ಹಾ, ನೋಡಿ, ಇನ್ನೂ 10 ನಿಮಿಷ ಮಾತ್ರ ಬಾಕಿ ಇದೆ. ಈಗಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಕಾಣ್ತಾ ಇದೆ. ಆದ್ರೆ ರಾಜೇಂದ್ರ ಅವರ ಶೆಫ್ ಕಬಾಬ್ನ ಅಡ್ಡಿ ತರ ಇಲ್ವಾ? ಆದ್ರೆ ಕಬಾಬ್ ಚಿಕನ್ ಇಂದ ಮಾಡ್ತಾ ಇದ್ದಾರೆ ಅಲ್ವಾ? ಅಪ್ಪ ನೋಡಿ, ಈ ಹಾವಾಡ್ಸೋನು 5 ನಿಮಿಷ ಮುಂಚೆನೆ ರೆಡಿ ಮಾಡ್ದ. ಟೇಸ್ಟ್ ಹೇಗಿದೆ ನೋಡಿ. ವಾವ್, ನಿಜವಾಗಿಯೂ ವಾವ್, ಎಂತ ಟೆಕ್ಸ್ಚರ್, ತುಂಬಾ ಚೆನ್ನಾಗಿದೆ. ಗುರುಮುಖ್ ಸರ್, ರುಚಿ ನೋಡಿ, ರುಚಿ ನೋಡಿ. ನೀವು ಬೆರಳುಗಳನ್ನೇ ನೆಕ್ತಾ ಇರ್ತೀರಾ. ನಾನು ತಮಾಷೆ ಮಾಡಿದೆ, ನೀವು ನಿಜವಾಗ್ಲೂ ಬೆರಳು ನೆಕ್ತಾ ಇದ್ದೀರಾ. ಕಟಾರಿಯಾ ಸರ್, ವೀರೇಂದ್ರ, ಈ ರೌಂಡ್ನ ನೀನೇ ಗೆದ್ದಿದ್ಯಾ. ಸರಿಯಾಗಿದೆ. ವೀರೇಂದರ್ 1, ರಾಜೇಂದ್ರ 0. 1 ನಿಮಿಷ. ನಸೀಂ ಖಾನ್ ತಪ್ಪಾದ ಡಿಶ್ ಮಾಡಿದ್ದಾರೆ, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ. ಮುಂದೆ ಏನಾಗುತ್ತೆ ಅಂತ ನೋಡಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಹಾಗೂ ಈ ರೀತಿಯ ಕಥೆಗಳನ್ನ ಕೇಳಿ.